ಅಕ್ಕ, ನನ್ನ ಪರಿಚಯ ನಿಮಗಿಲ್ಲ, ಆದರೆ ನೀವು ನನಗೆ ಗೊತ್ತು. ಅಕ್ಕ, ನಾನು ನಿಮ್ಮ ಗಂಡನ ಎರಡನೇ ಹೆಂಡತಿ. ಇವರು ನಮ್ಮ ಮಕ್ಕಳು. ಆ ದಿನ ಶನಿವಾರ. ಟೀಚರ್ ಶಾರದಮ್ಮನಿಗೆ ಬೆಳಗಿನ ತರಗತಿಗಳು. ಕೆಲಸಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗಲು ಅವಸರದಿಂದ ಅರ್ಧ ಬ್ರೆಡ್ ಮತ್ತು ಕಾಫಿ ತೆಗೆದುಕೊಂಡು ಹೋಗಿ 3 ಪೀರಿಯಡ್ ಪಾಠ ಮಾಡಿ ವಾಪಸ್ ಮನೆಗೆ ಬಂದರು. ಕೊಂಚ ತಲೆಭಾರ ಕಾಣಿಸಿತು. ಮನೆಯಲ್ಲಿ ಇವರೊಬ್ಬರೇ, ಆದ್ದರಿಂದ ಎಲ್ಲ ಕೆಲಸವನ್ನು ಇವರೇ ಮಾಡಬೇಕು. ತಲೆನೋವಿನ ಕಾರಣ ಏನೂ ಬೇಡವಾಯಿತು. ಆದರೂ ಕುಕ್ಕರ್ನಲ್ಲಿ ಅಡುಗೆಗೆ ಇಟ್ಟು ಅದನ್ನು ಪೂರೈಸಿ ಬಂದು ಹಾಸಿಗೆಯ ಮೇಲೆ ಅಡ್ಡ ಆದರು. ಅರ್ಧ ಮಂಪರು, ಅರ್ಧ ಎಚ್ಚರ. ಹೀಗೆ ಕೊಂಚ ಹೊತ್ತು ಕಳೆದ ಬಳಿಕ ಪೂರಾ ಎಚ್ಚರ. ತಲೆಭಾರ ಮಾತ್ರ ಇನ್ನೂ ಇದೆ. ಈ ಪರಿಸ್ಥಿತಿಯಲ್ಲಿ ತಲೆಯಲ್ಲಿ ಯೋಚನೆಗಳು ಸುಳಿಯದೆ ಇನ್ನೇನು ಸಾಧ್ಯ? ಸುರುಳಿಗಳು ಬಿಚ್ಚಿಕೊಂಡವು. ತಮ್ಮ ಜೀವನದಲ್ಲಿ ನಡೆದು ಹೋದ ಅನೇಕ ಘಟನೆಗಳು ಮನಪಟಲದ ಮೇಲೆ ಅರಳಿದವು. ತನ್ನ ವಿದ್ಯಾಭ್ಯಾಸ, ಮದುವೆ, ಇವುಗಳಿಗೆ ತಂದೆ ತಾಯಿಯರು ಪಟ್ಟ ಕಷ್ಟ, ನಿಷ್ಠುರಗಳು. ಮದುವೆ ಆದ ಮೇಲೆ ಸುಖದ ಸುಪ್ಪತ್ತಿಗೆ ಬದಲು ಮುಳ್ಳಿನ ದಾರಿ. ಗಂಡ ನರಸಿಂಹಯ್ಯ ಒಂದು ಸಾಧಾರಣ ನೌಕರಿಯಲ್ಲಿದ್ದರೂ ಪ್ರತಿಷ್ಠೆಯ ಪ್ರತಿರೂಪ. ಬರುವ ಸಂಬಳದಲ್ಲಿ ಹೆಚ್ಚಿನ ಭಾಗವನ್ನು ಇಸ್ಪೀಟ್ ಆಟದ ಜೂಜಿನಲ್ಲಿ ಕಳೆಯುವನು. ಅದಕ್ಕೆ ತನ್ನ ಪ್ರತಿರೋಧ. ಒಂದು ದಿನ ಇದೇ ವಿಚಾರ ಪ್ರಸ್ತಾಪ ಮಾಡಲು ಆತ ನನ್ನನ್ನು ಹೊಡೆದಾಗ ಅವನ ಕೈ ಹಿಡಿದುಕೊಂಡು, ಈಗ ನೀವು ಮಾಡಿದ್ದು ಸರಿಯೇ ಎಂದು ಕೇಳಿದಾಗ ಅವರ ಅಮ್ಮ, ಅಂದರೆ ನನ್ನ ಅತ್ತೆ, ಕಬ್ಬಿಣದ ಸೌಟನ್ನು ಕಾಸಿ ಕೈ ಮೇಲೆ ಬರೆ ಹಾಕಿದ್ಲು. ಈ ವಿಚಾರಗಳೆಲ್ಲ ಪುಂಗಾನುಪುಂಗವಾಗಿ ಏಕೆ ನನ್ನ ಮನಸ್ಸಿನಲ್ಲಿ ಬರುತ್ತಿವೆ ಎಂದು ತಿಳಿಯಲಾರದವರಾಗಿ ತಮ್ಮಲ್ಲೇ ಸಿಡಿಮಿಡಿಗೊಂಡರು. ಈ ಸಮಯದಲ್ಲಿ ಡೋರ್ ಬೆಲ್ ಚಾಲನೆ ಆಯಿತು. ಮನೆಗೆ ಬೇಟಿಗೆ ಬರುವುದು ಪೂರಾ ಕಮ್ಮಿ, ಯಾರಿರಬಹುದು? ಹೀಗೆ ಯೋಚಿಸಿ ದಡಕ್ಕನೆ ಎದ್ದು ಸಾವರಿಸಿಕೊಂಡು ಬಾಗಿಲು ತೆರೆದರು. ಪರಿಚಯವಿಲ್ಲದ ಒಬ್ಬ, ಸುಮಾರು ತನ್ನ ವಯಸ್ಸಿನ ಒಬ್ಬ ಹೆಂಗಸು ಮತ್ತು 2 ಮಕ್ಕಳು. ಇವರುಗಳನ್ನು ನೋಡಿದರು. ಬಂದಾಕೆ ಹೇಳಿದಳು, ನೀವು ಶಾರದಮ್ಮನವರು ತಾನೇ? ಹೌದು ಎಂದು ಉತ್ತರ ಬಂದಾಗ ಪುನಃ ಕೇಳಿದರು, ನಾವು ಮನೆ ಒಳಕ್ಕೆ ಬರಬಹುದಾ? ಶಾರದಮ್ಮನವರು ಕೊಂಚ ಗೆಲುವಾಗಿ ಈಗ ಹೇಳಿದರು, ಬನ್ನಿಮ್ಮ, ಕುಳಿತುಕೊಳ್ಳಿ, ನೀವು ಯಾರೋ ನನಗೆ ಗೊತ್ತಾಗಲಿಲ್ಲ, ದಯವಿಟ್ಟು ತಿಳಿಸಿ ಅಂದರು. ಆಕೆ ಮತ್ತು ಮಕ್ಕಳು ಒಳಕ್ಕೆ ಬಂದು ಕುರ್ಚಿಯ ಮೇಲೆ ಕೂತರು. ಆಕೆಯ ಮುಖದಲ್ಲಿ ಹರಿಯುತ್ತಿದ್ದ ಬೆವರನ್ನು ಸೆರಗಿನಿಂದ ಒರೆಸಿಕೊಳ್ಳುತ್ತಾ ಹೇಳಿದಳು, ನನ್ನ ಹೆಸರು ಪದ್ಮಾವತಿ ಅಂತ. ಇವೆರಡೂ ನನ್ನ ಮಕ್ಕಳು. ನಿಮಗೆ ನನ್ನ ಪರಿಚಯವಿಲ್ಲದಿದ್ದರೂ ನಿಮ್ಮ ಪರಿಚಯ ಚೆನ್ನಾಗಿ ಗೊತ್ತು. ಸಂಕ್ಷಿಪ್ತವಾಗಿ ನನ್ನ ವಿಚಾರ ಹೇಳುತ್ತೇನೆ, ನೀವು ಬೇಸರ ಮಾಡಿಕೊಳ್ಳಬಾರದು. ನೀವು ವಿವಾಹ ವಿಚ್ಛೇದನ ಮಾಡಿಕೊಂಡು ಹೊರಬಂದ ಮೇಲೆ ನಿಮ್ಮ ಯಜಮಾನರಾಗಿದ್ದ ನರಸಿಂಹಯ್ಯನವರು ಕೈ ಹಿಡಿದು ಎರಡನೇ ಹೆಂಡತಿಯಾಗಿ ಬಂದು ಆ ಮನೆ ಸೇರಿದೆ. ಕಾಲಕ್ರಮೇಣ ನೀವು ಪಟ್ಟ ಕಷ್ಟಗಳು, ಬೇರೇನೂ ಮಾರ್ಗ ತೋರದೆ ವಿವಾಹ ವಿಚ್ಛೇದನ ಪಡೆದುಕೊಂಡಿದ್ದು ಮತ್ತು ನೀವು ಕೆಲಸಕ್ಕೆ ಸೇರಿ ಬೇರೆ ಊರುಗಳಲ್ಲಿ ಇದ್ದದ್ದು, ಈ ವಿಚಾರಗಳೆಲ್ಲ ತಿಳಿದವು. ನಾನು ಬಡವರ ಮನೆಯಲ್ಲಿ ಹುಟ್ಟಿ ಅನಿವಾರ್ಯವಾಗಿ ಎರಡನೇ ಮದುವೆಗೆ ಒಪ್ಪಿದೆ. ಗಂಡನ ಮನೆಗೆ ಬಂದ ಮೇಲೆ ಕೊಂಚ ದಿನಗಳ ನಂತರ ತಾಯಿ ಮಗ ಇವರ ದಬ್ಬಾಳಿಕೆ ನನ್ನ ಮೇಲೂ ಶುರು ಆಯಿತು. ತಿಂದ ಪೆಟ್ಟುಗಳು, ಅನುಭವಿಸಿದ ನೋವುಗಳು ಅನೇಕ. ಅತ್ತೆಯಾದರೋ ತನ್ನ ತವರವನ್ನು ಅಳಿಯುವುದು, ತನ್ನ ಕೆಲಸದಲ್ಲಿ ಹುಳುಕು ಹುಡುಕುವುದು, ಏನಾದರೂ ತಪ್ಪು ಕಂಡು ವಾಚಮ ಗೋಚರವಾಗಿ ಬೈಯುವುದು. ಗಂಡನಾದರೋ ಆ ಮಹಾತಾಯಿಯ ಮಗ, ದರ್ಪ ಕೇಳತೀರದ್ದು. ಮನೆಗೆ ಸರಿಯಾಗಿ ಸಾಮಾನು ಸರಂಜಾಮು ತರದಿದ್ದರೂ ಪರವಾಗಿಲ್ಲ, ಅವರಿಗೆ ಸುಖ ಭೋಜನ ಆಗಬೇಕು. ಸಾಮಾನಿಲ್ಲದ ದೆಸೆಯಿಂದ ಅಡುಗೆ ಕಳಪೆಯಾದರೆ ನನಗೆ ಹೊಡೆತ. ಇಸ್ಪೀಟ್ ಆಟದ ಚಟ ಹತ್ತಿಸಿಕೊಂಡು ಮನೆಗೆ ಬರಬೇಕಾದರೆ ಹೊತ್ತಿಲ್ಲ ಗೊತ್ತಿಲ್ಲ. ಕಾಲಕ್ರಮೇಣ ನನಗೆ ನಿಮ್ಮ ಮೇಲಿನ ದೂರುಗಳು ಎಷ್ಟು ಸತ್ಯ ಎಂದು ಅರ್ಥವಾಯಿತು. ಈಗ ಇಬ್ಬರ ದೆಸೆಯಿಂದ ನೀವು ಎಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿರಬಹುದು. ನಿಮ್ಮ ಮೇಲಿನ ಅವರ ದೂರು ಅವರ ಮೂಗಿನ ನೇರಕ್ಕೆ ಸರಿಯೆಂದು ತಿಳಿದೆ ಮತ್ತು ನೀವು ವಿಚ್ಛೇದನ ಪಡೆದಿದ್ದು ಸರಿಯಾದ ಮಾರ್ಗ ಎಂದು ತಿಳಿದಿದೆ. ನನಗೂ ಅದೇ ಪರಿಸ್ಥಿತಿ. ಮನೆ ಬಿಟ್ಟು ಎಲ್ಲಿಗಾದರೂ ಓಡಿ ಹೋಗೋಣವೆಂದೆನಿಸುತ್ತದೆ. ಆದರೆ ಏನು ಮಾಡಲಿ, ನಾನು ವಿದ್ಯಾವಂತಳಲ್ಲ. ತವರಿನ ಕಡೆಯವರು ಬಡವರು. ಸಾಲದ್ದಕ್ಕೆ ಈ ಇಬ್ಬರು ಮಕ್ಕಳು. ನಾನೇನಾದರೂ ಪ್ರಾಣ ಕಳೆದುಕೊಂಡರೆ ಈ ಮಕ್ಕಳ ಗತಿ ಏನು? ಈ ಮಧ್ಯೆ ನಮ್ಮ ಅತ್ತೆ ಅಕಾಲ ಮರಣಕ್ಕೀಡಾದರು. ಆದರೆ ನನ್ನ ಪರಿಸ್ಥಿತಿ ಮಾತ್ರ ಸುಧಾರಿಸಲಿಲ್ಲ. ನನ್ನ ಸಂಕಟವನ್ನು ಯಾರ ಹತ್ತಿರ ಹೇಳಿಕೊಳ್ಳಲಿ? ನೀವು ಇದೇ ಊರಿಗೆ ವರ್ಗವಾಗಿ ಬಂದಿರುವಿರೆಂದು ಪತಿರಾಯರೇ ತಿಳಿಸಿದರು. ಅದು ಅವರಿಗೆ ಹೇಗೆ ಗೊತ್ತಾಯಿತೋ ತಿಳಿಯದು. ಈ ವಿಚಾರ ತಿಳಿದ ಮೇಲೆ ನಿಮ್ಮನ್ನು ಕಂಡು ನನ್ನ ದುಃಖದ ಒಡಲನ್ನು ಖಾಲಿ ಮಾಡಿಕೊಳ್ಳಬೇಕೆಂತೆನಿಸಿತು. ನಮ್ಮ ಮನೆ ಹತ್ತಿರ ಇರುವ ಕೆಲವು ಟೀಚರುಗಳನ್ನು ವಿಚಾರಿಸುತ್ತಿದ್ದೆ. ಅಂತೂ ನನ್ನ ಅದೃಷ್ಟ, ನೀವಿರುವ ಸ್ಕೂಲು ಯಾವುದೆಂದು ತಿಳಿಯಿತು. ಅಲ್ಲಿಗೆ ಹೋಗಿ ವಿಚಾರಿಸಲಾಗಿ ನಿಮ್ಮ ಮನೆ ಅಡ್ರೆಸ್ ಸಿಕ್ಕಿತು. ನಾನು ಬಂದ ಮೇಲೆ ನಿಮ್ಮ ಆಧಾರದ ಸ್ವಾಗತ. ಈಗ ನನ್ನ ಮನಸ್ಸು ಉದ್ವೇಗದಿಂದ ಸಹಜ ಸ್ಥಿತಿಗೆ ಮರಳುತ್ತಿದೆ. ಪದ್ಮಾವತಮ್ಮನ ಮಾತುಗಳನ್ನು ಕೇಳಿ ಶಾರದಮ್ಮನ ಸಂಕಟ ಮರುಕಳಿಸಿತು. ಈಕೆ ತನಗೆ ತಂಗಿಯಾಗಬೇಕು
ಇವಳ ಕಷ್ಟ ಕೇಳಿ ನನ್ನ ಎದೆ ಒಡೆಯುತ್ತಿದೆ ಅಂದುಕೊಂಡು ಹೇಳಿದರು. ಪದ್ಮಮ್ಮ, ನನ್ನ ಮಾತು ಸ್ವಲ್ಪ ಕೇಳಿ. ನನ್ನ ಈ ಮುಂಗೈ ನೋಡಿ. ಅತ್ತೆ ಹಾಕಿದ ಬರೆಯ ಕಲೆ ಶಾಶ್ವತವಾಗಿ ಉಳಿದಿದೆ. ಪ್ರತಿನಿತ್ಯ ಇದನ್ನು ನೋಡಿಕೊಂಡು ಸಂಕಟಪಟ್ಟ ತಕ್ಷಣ ಜಾಗೃತಳಾಗುತ್ತೇನೆ. ಅನ್ಯಾಯದ ವಿರುದ್ಧ ಸೆಟೆದೆದ್ದು ನಿಂತೆ. ಈಗ ಸಲೀಸಾಗಿ ಉಸಿರಾಡುತ್ತಿದ್ದೇನೆ. ಆದರೆ ನನ್ನ ಬದಲಾಗಿ ಅಲ್ಲಿ ಬೇರೊಂದು ಪ್ರಾಣ, ಅಂದರೆ ನೀವು ನನ್ನ ಪಾಲಿನ ಕಷ್ಟಗಳನ್ನು ಹೊತ್ತುಕೊಂಡಿರಿ. ನಿಮ್ಮ ಪರಿಸ್ಥಿತಿಯಲ್ಲಿ ಇದು ಅನಿವಾರ್ಯವಾಗಿತ್ತು ತಾನೇ? ಈಗ ಕಾಲ ಬದಲಾಯಿಸಿದೆ. ನೀವು ನಿಮ್ಮತನವನ್ನು ಉಳಿಸಿಕೊಳ್ಳಬೇಕು. ಅಂದರೆ ನ್ಯಾಯಕ್ಕೆ ಸಮ್ಮತಿಸಿ ಅನ್ಯಾಯಕ್ಕೆ ಸೆಟೆದು ನಿಲ್ಲುವ ಧೈರ್ಯ, ಇವುಗಳನ್ನು ಬೆಳೆಸಿಕೊಳ್ಳಿ. ಹೆಂಡತಿಯಾಗುವಳು ಗಂಡನಿಗೆ ವಿಧೇಯಳಾಗಿರುವುದು ಜೊತೆಗೆ ಮನೆ ದಾಂಪತ್ಯದ ಹೊರೆ ಬೇರೆ ಇರುತ್ತದೆ. ಈಗ ಆತನಿಗೆ ತನ್ನ ತಾಯಿಯ ದುರ್ಬೋಧನೆ ಇಲ್ಲದುದರಿಂದ ಒಂದು ಪಕ್ಷ ಅವರ ಮನಸ್ಸು ಕಾಲಕ್ರಮೇಣ ಸುಧಾರಣೆಯಾಗಬಹುದು. ಈ ಮಕ್ಕಳ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ನಿಮ್ಮತನ ಉಳಿಸಿಕೊಂಡು ಸಂಸಾರದ ರಥವನ್ನು ನಡೆಸಿ. ಹೀಗಾಗಿಯೂ ಆತನ ದಬ್ಬಾಳಿಕೆ ನಿಲ್ಲದಿದ್ದರೆ ಮುಂದಿನ ವಿಚಾರಗಳನ್ನು ಯೋಚಿಸುವಿರಂತೆ. ಈಗ ವರ್ತಮಾನಕ್ಕೆ ಬರೋಣ. ಅಡಿಗೆ ಮಾಡಿದ್ದೇನೆ. ಎಲ್ಲರೂ ಕುಳಿತು ಊಟ ಮಾಡೋಣ. ನೆಂಟರಿಷ್ಟರ ಜೊತೆ ಉಂಡು ಎಷ್ಟೋ ಕಾಲವಾಗಿತ್ತು. ಈಗ ತಂಗಿ ಮತ್ತು ಮಕ್ಕಳ ಜೊತೆಗೆ ಸಿಕ್ಕಿದ್ದೀರಿ. ಊಟ ಮಾಡಿಕೊಂಡು ವಿಶ್ರಮಿಸಿ ಸಂಜೆ ಮನೆಗೆ ಹೋಗುವಿರಂತೆ. ಈ ಮಾತನ್ನು ಕೇಳಿ ಪದ್ಮಾವತಮ್ಮನ ಕಣ್ಣಲ್ಲಿ ಗಂಗೆ ಯಮುನೆ ಪ್ರವಾಹ ಶುರು ಆಯಿತು. ಆಕೆ ಹೇಳಿದಳು, ಶಾರದಕ್ಕ, ನೀವು ನನಗೆ ನಿಜವಾದ ಅಕ್ಕ. ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ಹಗುರವಾಗಿ ಹಕ್ಕಿಯಂತೆ ಹಾರಾಡುವ ಭಾಸವಾಗಿದೆ. ನಾ ಹೆಚ್ಚಿಗೆ ಹೇಳಲಾರೆ. ನಾ ಬಂದ ಕೆಲಸ ಸಾರ್ಥಕವಾಯಿತು. ಲೋ ಚಂದ್ರ, ಏ ಪಂಕಜ, ನೋಡಿದ್ರಾ ನಿಮ್ಮ ದೊಡ್ಡಮ್ಮನ್ನ ಹೇಗಿದ್ದಾರೆ ಅಂತ? ನೋಡಿದ್ವಿ, ಇನ್ಮೇಲೆ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ ಅಂದಳು ಪಂಕಜ. ಈಗ ಶಾರದಮ್ಮ ಹೇಳಿದರು, ಹಾಗೇ ಆಗಲಿ, ನನಗೆ ಇನ್ನೂ ಸಂತೋಷ. ಈಗ ಎಲ್ಲರೂ ಊಟಕ್ಕೆ ಕೇಳಿ. ಲೋಕಾಭಿರಾಮದ ಮಾತುಗಳ ಮಧ್ಯೆ ಊಟ ಸಾಗಿತು. ಶಾರದಮ್ಮ ಹೆಚ್ಚಿಗೆ ಅಡುಗೆಯನ್ನೇ ಆಗಲೇ ಸಿದ್ಧಪಡಿಸಿದ್ದರು. ಮಕ್ಕಳಂತೂ ಗರಿಗೆದರಿ ಹಾರಾಡುವ ಹಕ್ಕಿಯಂತಾದರು. ಸಾಯಂಕಾಲವಾಯಿತು. ಇನ್ನೂ ಅಗಲಿಕೆಯ ಸಮಯ. ಇಬ್ಬರ ಕಣ್ಣಲ್ಲೂ ಹನಿಗಳು. ಎಷ್ಟೋ ವರ್ಷಗಳು ಜೊತೆಯಲ್ಲಿದ್ದು ಬೇರೆಯಾದಂತೆ. ಆದರೇನು? ಶಾರದಮ್ಮ ಹೇಳಿದರು. ಪದ್ಮಾವತಿ, ನಿನ್ನ ಸಹಜ ಅಕ್ಕಳಾಗಿ ನಿನಗೆ ಒಂದು ಸಣ್ಣ ಉಡುಗೊರೆ ಕೊಡುತ್ತೇನೆ. ಬೇಡ ಅನ್ನಬೇಡ. ಈ ಕವರಿನಲ್ಲಿ 1,000 ರೂಪಾಯಿ ಇದೆ. ಇದರಲ್ಲಿ ನೀನು ಒಂದು ಜೊತೆ ಸೀರೆ ಮತ್ತು ಬ್ಲೌಸು, ಮಕ್ಕಳಿಗೆ ಒಂದೊಂದು ಜೊತೆ ಬಟ್ಟೆ ಕೊಂಡುಕೊಡು. ಈಗ ನೀನು ನನಗೆ ಬಹಳ ಹತ್ತಿರವಾದ್ದರಿಂದ ಏಕವಚನದಲ್ಲಿ ಮಾತನಾಡುತ್ತಿದ್ದೇನೆ. ನಾ ಹೇಳಿದ್ದು ನೆನಪಿಟ್ಟುಕೊಂಡು ನಡಿ. ಮಕ್ಕಳ ವಿದ್ಯಾಭ್ಯಾಸದ ಕಡೆ ಚೆನ್ನಾಗಿ ಗಮನ ಇರಲಿ. ಪುರಸೊತ್ತಾದಾಗ ನಿನ್ನ ಅಕ್ಕನನ್ನು ನೋಡಲು ಮರೆಯಬೇಡ. ಪದ್ಮಾವತಮ್ಮ ಅಕ್ಕನ ಕಾಲಿಗೆ ಎರಗಿ ಆಶೀರ್ವಾದ ಪಡೆದು ಮಕ್ಕಳು ಸಹ ದೊಡ್ಡಮ್ಮನಿಗೆ ನಮಸ್ಕಾರ ಮಾಡಿದರು. ಅಂತೂ ಸುಖಮಯ ವಿದಾಯವಾಯಿತು. ಕಾಲಾಯ ತಸ್ಮೈ ನಮಃ. ಕಾಲ ಕಳೆಯುವುದೇ ಗೊತ್ತಾಗುವುದಿಲ್ಲ. ಪದ್ಮಾವತಮ್ಮನ ಈ ಭೇಟಿ ಕಳೆದು ಸುಮಾರು ವರ್ಷಗಳೇ ಸಂದಿತು. ಆಕೆ ಸುಳಿವಿಲ್ಲ. ತನ್ನನ್ನು ಬಂದು ಕಂಡದ್ದು ಗಂಡನಿಗೆ ತಿಳಿದು ಪುನಃ ಹೋಗಕೂಡದೆಂದು ಕಟ್ಟು ಮಾಡಿರಬಹುದೆಂದುಕೊಂಡು ಈ ವಿಚಾರದಲ್ಲಿ ಹೆಚ್ಚಿಗೆ ಯೋಚಿಸದೆ ಸುಮ್ಮನಾದರು ಶಾರದಮ್ಮ. ಮತ್ತೊಂದು ದಿನ ಸ್ಕೂಲ್ ಕೆಲಸಗಳನ್ನು ಮುಗಿಸಿಕೊಂಡು ಬಂದು ಮುಖ ಕೈಕಾಲು ತೊಳೆದುಕೊಂಡು ಬಟ್ಟೆ ಬದಲಾಯಿಸುವ ಹೊತ್ತಿಗೆ ಸುಮಾರು 6 ಗಂಟೆಯಾಗಿತ್ತು. ಒಂದಿಷ್ಟು ಟೀ ಕಾಫಿ ಕುಡಿಯೋಣ ಅನ್ನೋ ಹೊತ್ತಿಗೆ ಡೋರ್ ಬೆಲ್ ಆಯಿತು. ಶಾರದಮ್ಮನವರ ಮನೆಯಲ್ಲಿ ಬರುವವರು ಅಪರೂಪ. ಅಕ್ಕಪಕ್ಕದ ಮನೆ ಮಕ್ಕಳು ತಮ್ಮ ಪಾಠ ಪ್ರವಚನದಲ್ಲಿ ಏನಾದರೂ ತೊಡಕಿದ್ದರೆ ಪರಿಹಾರಾರ್ಥವಾಗಿ ಬರುವರು. ಯಾರಿರಬಹುದು ಎಂದು ಬಾಗಿಲ ಹತ್ತಿರ ಬಂದು ಬಾಗಿಲು ತೆರೆದರು. ಶಾರದಮ್ಮ ಸ್ತಬ್ಧಭೂತರಾದರು. ಬಂದವರು ಬೇರೆ ಯಾರೂ ಅಲ್ಲ, ತಾನು ವಿಚ್ಛೇದನ ಪಡೆದು ಬಂದ ಪತಿರಾಯ ನರಸಿಂಹಯ್ಯ. ಇಷ್ಟು ವರ್ಷಗಳು ಕಳೆದರೂ ಗುರುತು ಹತ್ತಲು ತಡವಾಗಲಿಲ್ಲ. ಆತನು ಕೊಂಚ ತಬ್ಬಿಬ್ಬಾಗಿ ಸಾವರಿಸಿಕೊಂಡು ಮಾತಿಗೆ ಶುರು ಮಾಡಿದನು. ನನ್ನ ಮೇಲೆ ನಿನಗೆ ಕೋಪ ಇದೆ ಅಂತ ನನಗೆ ಗೊತ್ತು. ಆದರೂ ಒಂದು ವಿಷಯ ನಿನಗೆ ತಿಳಿಸಿ ಹೋಗೋಣ ಎಂದು ಬಂದೆ. ಬಂದವರನ್ನು ಹೀಗೆ ಬಾಗಿಲಿನಾಚೆಗೆ ನಿಲ್ಲಿಸಿ ಕಳಿಸ್ತೀಯೋ ಅಥವಾ ಒಳಕ್ಕೆ ಕರೆದು ಒಂದು ಲೋಟ ನೀರು ಕೊಡುತ್ತೀಯೋ? ನಿನ್ನ ಇಷ್ಟ. ಶಾರದಮ್ಮ ಚೇತರಿಸಿಕೊಂಡು ಹೇಳಿದರು. ಒಳಕ್ಕೆ ಬಂದು ಕುಳಿತುಕೊಳ್ಳಿ. ಅದೇನು ವಿಷಯ ಅಂತ ಹೇಳಿ. ಹೀಗೆಂದು ತಾನೂ ಒಂದು ಲೋಟ ನೀರು ತರಲು ಹೋದರು. ನರಸಿಂಹಯ್ಯ ಒಳಕ್ಕೆ ಬಂದು ಕುರ್ಚಿಯ ಮೇಲೆ ಕೂತರು. ಶಾರದಮ್ಮ ಒಂದು ಲೋಟ ನೀರು ತಂದು ಟಿಪಾಯಿ ಮೇಲೆ ಇಟ್ಟು ಹೇಳಿದರು, ಅದೇನು ವಿಷಯ ಹೇಳಿ. ತಾನೂ ಹತ್ತಿರದ ಒಂದು ಕುರ್ಚಿಯ ಮೇಲೆ ಕುಳಿತರು. ಆತ ಲೋಟದಲ್ಲಿನ ಅರ್ಧ ಭಾಗ ನೀರು ಕುಡಿದು ಲೋಟ ಕೆಳಕ್ಕಿಟ್ಟು ಶುರು ಮಾಡಿದರು. 20 ವರ್ಷಗಳಿಂದ ನಡೆದ ವಿದ್ಯಮಾನಗಳು ನಿನಗೂ ಗೊತ್ತೆಂದು ನನಗೆ ತಿಳಿಯಿತು. ಅವೆಲ್ಲ ಈಗ ಅಪ್ರಕೃತ. ನಿನ್ನ ತಂಗಿ, ಅಂದರೆ ನನ್ನ 2ನೇ ಹೆಂಡತಿ ಪದ್ಮಾವತಿ ತೀರಿಕೊಂಡು ತಿಂಗಳಾಯಿತು. ಅವಳು ನಿನ್ನನ್ನು ಭೇಟಿ ಮಾಡಿದ್ದು ವಿಷಯ ನನಗೆ ಹೇಳಿದ್ದಳು. ಹೀಗಾಗಿ ಬಂದು ನಿನಗೆ ತಿಳಿಸಿದೆ. ಹೀಗೆ ಹೇಳಿ ಸುಮ್ಮನಾಗಿ ಶಾರದಮ್ಮನ ಕಡೆ ನೋಡಿದರು. ಕೊಂಚ ಸಮಯದ ನಂತರ ಶಾರದಮ್ಮ ತಮ್ಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ಪುಣ್ಯಾತ್ಕಿತ್ತಿ ಗೆದ್ದಳು. ಕಷ್ಟಗಳ ಕೋಟಲೆಯಿಂದ ಬಿಡುಗಡೆಯಾದಳು.
ನರಸಿಂಹಯ್ಯ ಪುನಃ ಶುರು ಮಾಡಿದ. ನಿನ್ನ ಕೋಪ ಇನ್ನೂ ಕಮ್ಮಿಯಾಗಿಲ್ಲ. ನಾನು ತಪ್ಪು ಮಾಡಿದೆನೆಂದು ನಿನಗೆ ತಿಳಿದಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದ ಹಾಗಾಗಿದೆ ನನ್ನ ಪರಿಸ್ಥಿತಿ. ಈಗ ಆ ತಬ್ಬಲಿ ಮಕ್ಕಳು ಗೊಳೋ ಅನ್ನುತ್ತಿವೆ. ನಾನಾದರೂ ಎಷ್ಟು ಸುಧಾರಿಸಬಲ್ಲೆ? ಪರಿಸ್ಥಿತಿ ಹದಗೆಟ್ಟು ಏನೂ ಮಾಡಲು ತೋರದೆ ನಿನ್ನ ಹತ್ತಿರ ಬಂದಿದ್ದೇನೆ. ನೀನು ದೊಡ್ಡ ಮನಸ್ಸು ಮಾಡಿ ನನಗೆ ಮಾರ್ಗ ತೋರಿಸಬೇಕು. ಇದಕ್ಕೆ ಶಾರದಮ್ಮನ ಪ್ರತ್ಯುತ್ತರ. ನೀವು ಇನ್ನೊಂದು ಮದುವೆ ಆದರೆ ಆ ಮಕ್ಕಳಿಗೂ ಒಬ್ಬ ಅಮ್ಮ ಸಿಕ್ಕುತ್ತಾಳೆ. ನಿಮಗೂ ಅನುಕೂಲ ಆಗತ್ತೆ. ನರಸಿಂಹಯ್ಯ ಪುನಃ ಶುರು ಮಾಡಿದ. ನಾ ಹೇಳಿದ ಹಾಗೆ ನಿನ್ನ ಕೋಪ ಇನ್ನೂ ಆರಿಲ್ಲ. ಈ ವಯಸ್ಸಿನಲ್ಲಿ ನಾನು ಇನ್ನೊಂದು ಮದುವೆ ಆಗುವುದು ಇಂಪಾಸಿಬಲ್. ಮೊದಲನೆಯದಾಗಿ ನನಗೆ ಸಾಕಷ್ಟು ಅರ್ಹತೆ ಇಲ್ಲ. ಎರಡನೆಯದಾಗಿ ನನಗೆ ಈಗ ಯಾರೂ ಹೆಣ್ಣು ಕೊಡುವುದಿಲ್ಲ. ಅದರಿಂದ ಈ ವಿಚಾರ ಬಿಡು. ಆ ಮಕ್ಕಳ ಪಾಡೇನು ಎಂಬುದೇ ನನ್ನ ಚಿಂತೆ. ಶಾರದಮ್ಮನ ಮನಸ್ಸು ಕೊಂಚ ಸಡಿಲವಾಯಿತು. ಹೇಳಿದರು, ಅದಕ್ಕೆ ನಾನೇನು ಹೇಳಲಾರೆ. ಏನಾದರೂ ನಿಖರವಾದ ಆಲೋಚನೆ ಇದ್ದರೆ ತಿಳಿಸಿ. ಈಗ ನರಸಿಂಹಯ್ಯನ ಬುದ್ಧಿ ಜಾಗೃತವಾಯಿತು. ನನ್ನ ಆಲೋಚನೆ ಈಡೇರಿಸುವ ಹಾಗೆ ಕಂಡಿತು. ಹೇಳಿದರು, ಈಗ ನನ್ನ ಮತ್ತು ಆ ತಾಯಿ ಇಲ್ಲದ ಮಕ್ಕಳಿಗೆ ನೀನೇ ಶ್ರೀರಕ್ಷೆ. ದೊಡ್ಡ ಮನಸ್ಸು ಮಾಡಿ ಪುನಃ ನೀನು ನಮ್ಮೊಂದಿಗೆ ಬೆರೆತರೆ ಎಲ್ಲವೂ ಸುಖಾಂತವಾಗುವುದು. ಆ ಮಕ್ಕಳಿಗೆ ಒಂದು ವರವಾಗುತ್ತದೆ. ಈ ಮಾತುಗಳನ್ನು ಕೇಳಿ ಶಾರದಮ್ಮನ ಮನಸ್ಸು ಸಡಿಲವಾದದ್ದು ಸಟೆದು ಜಾಗೃತವಾಯಿತು. ಯೋಚನೆ ಮಾಡಲು ಕೊಂಚ ಕಾಲಾವಕಾಶಕ್ಕೋಸ್ಕರ ಸ್ವಲ್ಪ ಇರಿ, ಟೀ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿ ಅಡಿಗೆ ಮನೆಗೆ ನಡೆದರು. ಟೀ ಮಾಡುವ ಕೆಲಸವನ್ನು ಕೈಗೆತ್ತಿಕೊಂಡು ಮುಂದುವರೆಸುತ್ತಾ ಯೋಚನಾ ಮಗ್ನರಾದರು. ಇವರ ವಿಚಾರ ನನಗೆ ಚೆನ್ನಾಗಿ ಗೊತ್ತಿದೆ. ಮಕ್ಕಳ ಮೇಲಿನ ಮಮತೆಯಿಂದ ಹೇಳುತ್ತಿದ್ದಾರೋ ಅಥವಾ ನರಸಿಂಹಯ್ಯ ಆಗಿ ಏನಾದರೂ ಒಂದು ಬಲೆಯನ್ನು ತಂದು ಬೀಸುವರಾಗಿದ್ದಾರೋ ತಿಳಿಯದು. ಇವರು ನಿಜವಾಗಿಯೂ ಪರಿವರ್ತನೆಗೊಂಡಿದ್ದರೆ ಆ ಮಕ್ಕಳ ಸಲುವಾಗಿಯಾದರೂ ನಾನು ಪುನಃ ಅದರಲ್ಲಿ ಸೇರಬಹುದು. ಇದರಿಂದ ಆ ಸತ್ತ ಪದ್ಮಾವತಿಯ ಆತ್ಮಕ್ಕೆ ಶಾಂತಿ ಸಿಗಬಹುದು. ಆದರೆ ನಾನು ರಾತ್ರಿ ಕಂಡ ಬಾವಿಗೆ ಹಗಲು ಬೀಳಬಾರದು. ಈತ ನಿಜವಾಗಿಯೂ ಪರಿವರ್ತನೆ ಆಗಿದ್ದಾರೆಯೇ ಇಲ್ಲವೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಅದಕ್ಕೆ ನಾನು ಒಂದು ಉಪಾಯವನ್ನು ಹುಡುಕಬೇಕು. ಹೀಗೆ ಯೋಚನಾ ಲಹರಿ ನಡೆಯುತ್ತಿತ್ತು. ನರಸಿಂಹಯ್ಯನಾದರೋ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳುತ್ತದೆ ಎಂಬುದಾಗಿ ಲೆಕ್ಕಾಚಾರ ಹಾಕುತ್ತಿದ್ದರು. ತನ್ನ ಆಸೆ ಆಕಾಂಕ್ಷೆಗಳು ಇಷ್ಟು ಬೇಗ ಫಲಿಸಬಹುದೆಂದು ನಿರೀಕ್ಷಿಸಲಿಲ್ಲ. ಮನಸ್ಸು ಗರಿಗೆದರಿ ಪ್ರಫುಲ್ಲವಾಗಿತ್ತು. ಶಾರದಮ್ಮ 2 ಲೋಟ ಟೀ ತಂದು ಒಂದನ್ನು ಅವರ ಮುಂದಿಟ್ಟು ತಗೊಳ್ಳಿ ಅಂದರು. ಟೀ ಲೋಟವನ್ನು ತೆಗೆದುಕೊಂಡು ಆತನೇ ಧೈರ್ಯ ಮಾಡಿ ಹೇಳಿದರು, ನಾ ಹೇಳಿದ್ದಕ್ಕೆ ನೀನು ದೊಡ್ಡ ಮನಸ್ಸು ಮಾಡಿ ಒಪ್ಪುತ್ತೀಯೆ ಎಂದು ನಂಬಿದ್ದೇನೆ. ಈಗ ಶಾರದಮ್ಮನ ಸರದಿ. ಹೇಳಿದರು, ಬಹಳ ವರ್ಷಗಳ ನಂತರ ನೀವಾಗಿ ಕೇಳಿದ ಮೇಲೆ ನಿಮ್ಮಲ್ಲಿ ನಾನು ಸೇರುವುದನ್ನು ಬಹುಶಃ ಒಪ್ಪಬಹುದು. ಆದರೆ ಒಂದು ಅಡ್ಡಿ ನಿವಾರಿಸಬೇಕು. ಅದೇನೆಂದರೆ, ಈ ವಯಸ್ಸಿನಲ್ಲಿ ನಾನು ದಾಂಪತ್ಯ ಸುಖಕ್ಕಿಂತ ಹೆಚ್ಚಾಗಿ ಸಂಸಾರ ಸುಖ ಬಯಸುತ್ತೇನೆ. ನಿರ್ದಿಷ್ಟವಾಗಿ ಹೇಳಬೇಕೆಂದರೆ ನಾನು ಹೆಚ್ಚಿಗೆ ಏನೂ ಜವಾಬ್ದಾರಿ ಇಲ್ಲದೆ ಗರಿಗೆದರಿಕೊಂಡಿರಬೇಕು. ನಿಮ್ಮ ಆ ಮಕ್ಕಳನ್ನು ಸಾಕುವ ಆ ಹೊಣೆ ನಿಮ್ಮಲ್ಲಿಗೆ ಬಂದು ಹೊರಲಾರೆ. ನೀವು ಆ ಮಕ್ಕಳಿಗೋಸ್ಕರ ಬೇರೆ ಏನಾದರೂ ಏರ್ಪಾಡು ಮಾಡಿ ಆ ಮನೆಯಲ್ಲಿ ನಾವುಗಳು ಮಾತ್ರ ಇರುವ ಹಾಗೆ ಮಾಡಿದರೆ ನಾನು ನಿಮ್ಮಲ್ಲಿಗೆ ಬರುವುದಕ್ಕೆ ಒಪ್ಪುತ್ತೇನೆ. ಈಗ ನರಸಿಂಹಯ್ಯನ ಮನಸ್ಸು ಸೂರ್ಯೋದಯ ಕಂಡ ಕಮಲದಂತೆ ಅರಳಿತು. ಕೊಂಚವೂ ತಡವರಿಸದೆ ಹೇಳಿದರು, ಹಾಗೇ ಆಗಲಿ. ಆ ಮಕ್ಕಳನ್ನು ಅವರ ಅಜ್ಜಿ ತಾತ ಇರುವ ಹತ್ತಿರ ಬಿಡಲು ಏರ್ಪಾಡು ಮಾಡುತ್ತೇನೆ. ಖರ್ಚಿಗೆ ಕೊಂಚ ದುಡ್ಡು ಕೊಟ್ಟರಾಯಿತು. ಅವರು ಒಪ್ಪದಿದ್ದ ಪಕ್ಷದಲ್ಲಿ ಯಾವುದಾದರೂ ಚಿಲ್ಡ್ರನ್ಸ್ ಹೋಮ್ಗೆ ಬಿಡಲು ಏರ್ಪಾಡು ಮಾಡುತ್ತೇನೆ. ಒಟ್ಟಿನಲ್ಲಿ ನೀ ಬಂದು ನಮ್ಮಿಬ್ಬರ ಸಂಸಾರ ಸುಖಕರವಾಗಿದ್ದರೆ ಸಾಕು. ಈ ಪರೀಕ್ಷೆಯಲ್ಲಿ ಶಾರದಮ್ಮ ಗೆದ್ದರು. ಗಡುಸಾಗಿ ಹೇಳಿದರು, ನೀವು ಬಂದು ಆ ಮಕ್ಕಳಿಗೋಸ್ಕರ ನಾನು ಬರಬೇಕೆಂದು ಹೇಳಿದರೆ ನಾನು ಆ ಮಕ್ಕಳಿಗೋಸ್ಕರ ಒಪ್ಪಬಹುದು. ಆದರೆ ಮುಂಚಿನ ಆ ನಿಮ್ಮ ವಕ್ರ ಬುದ್ಧಿ ಕೊಂಚವೂ ಕಮ್ಮಿಯಾಗಿಲ್ಲ. ನಿಮ್ಮ ಸುಖಕ್ಕೋಸ್ಕರ ಅವುಗಳನ್ನು ಬಲಿ ಕೊಡಲು ನೀವು ಸಿದ್ಧ. ನಿಮ್ಮ ಮಾತನ್ನು ಕೇಳಿದ ಮೇಲೆ ನಿಮ್ಮ ಮೇಲಿನ ಹೊಸದಾಗಿ ಕಾಣಬೇಕೆಂಬ ನಂಬಿಕೆ ಸಂಪೂರ್ಣ ಕುಸಿಯಿತು. ಅದರಿಂದ ಖಡಾಖಂಡಿತವಾಗಿ ಹೇಳುತ್ತೇನೆ, ಪುನಃ ನಮ್ಮ ಸಂಬಂಧದ ಬಗ್ಗೆ ಪ್ರಸ್ತಾಪ ಮಾಡಬೇಡಿ. ನಾನು ಜೀವನ ನಿರ್ವಹಣೆಯನ್ನು ಯಾರ ಅಡ್ಡಿ ಆತಂಕಗಳಿಲ್ಲದೆ ನಿರಾಯಾಸದಿಂದ ನಡೆಸುತ್ತಿದ್ದೇನೆ. ಪುನಃ ನಿಮ್ಮಲ್ಲಿಗೆ ಸೇರಿ ಮೂರ್ಖಳಾಗಲಾರೆ. ನೀವಿನ್ನು ಬಂದ ದಾರಿಗೆ ಸುಂಕ ಇಲ್ಲ ಅಂದ ಹಾಗೆ ಹೊರಡಬಹುದು. ಆದರೆ ಒಂದು ಮಾತು, ಇದಕ್ಕೆ ನೀವು ಏನು ಜವಾಬು ಕೊಡುತ್ತೀರೋ ಗೊತ್ತಿಲ್ಲ. ಆದರೂ ಹೇಳುತ್ತಿದ್ದೇನೆ, ಆ ಕಂದಮ್ಮಗಳು ತಾಯಿಯನ್ನು ಕಳೆದುಕೊಂಡು ಎಷ್ಟು ಸಂಕಟ ಪಡುತ್ತಾ ಇವೆಯೋ. ನೆಮ್ಮದಿಯ ಸಾಂತ್ವನ ಅವುಗಳು ನಿಮ್ಮಿಂದ ಪಡೆಯಲಾರವು. ನಾನು ಮನಪೂರ್ವಕವಾಗಿ ಹೇಳುತ್ತೇನೆ, ಆ ಮಕ್ಕಳನ್ನು ಕರೆತಂದು ನನ್ನಲ್ಲಿ ಬಿಡಿ. ಪುನಃ ಈ ಕಡೆ ಸುಳಿಯಬೇಡಿ. ನಾನಾದರೋ ಕಾಯ ವಾಚ ಮನಸ್ಸ ಅವುಗಳ ಶ್ರೇಯಸ್ಸಿಗೆ ದುಡಿದು ಅವುಗಳನ್ನು ಸತ್ಪ್ರಜೆಗಳನ್ನಾಗಿ ಮಾಡುತ್ತೇನೆ. ಇದೇ ಸತ್ತ ಪದ್ಮಾವತಮ್ಮನಿಗೆ ನಾವು ತೀರಿಸಬೇಕಾದ ಋಣ. ಹೀಗೆ ಹೇಳಿ ಶಾರದಮ್ಮ ಗಳಗಳನೆ ಅತ್ತರು. ಬೇಗ ಸಾವರಿಸಿಕೊಂಡು ಪುನಃ ಹೇಳಿದರು, ನಿಮಗೆ ಇಷ್ಟವಿಲ್ಲದಿದ್ದರೆ ಬೇಡ. ನಿಮ್ಮ ಮನೆಯ ಹೊರತಾಗಿ ಆ ಮಕ್ಕಳು ಎಲ್ಲಿಯಾದರೂ ಸುಖವಾಗಿರುತ್ತವೆ.
ನೀವು ನಿಮ್ಮ ಜವಾಬನ್ನು ನಿಸ್ಸಂಕೋಚವಾಗಿ ಹೇಳಿ. ನರಸಿಂಹಯ್ಯನವರು ಈ ತರಹ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗಿರಲಿಲ್ಲ. ತಬ್ಬಿಬ್ಬಾದರು. ಸಾವರಿಸಿಕೊಂಡು ಹೇಳಿದರು, ನನ್ನ ನಡವಳಿಕೆಯಿಂದ ನೀನು ರೋಷ ಹೊಂದಿ ನನಗೆ ಏನು ಹೇಳಿದರೂ ಅದು ಸರಿ. ಈಗ ನೀ ಹೇಳಿದ ಪ್ರಸ್ತಾಪ ನನಗೆ ಅದು ಈ ಪರಿಸ್ಥಿತಿಯಲ್ಲಿ ಅತ್ಯುತ್ತಮ ಎಂದು ಕಾಣುತ್ತದೆ. ಮಕ್ಕಳನ್ನು ನಾಳೆ ಬೆಳಗ್ಗೆ ನಿನ್ನಲ್ಲಿ ತಂದು ಬಿಡುತ್ತೇನೆ. ಅದಕ್ಕೆ ತಾಯಿ ತಂದೆ ಎರಡೂ ನೀನಾಗು. ನನ್ನ ಬವಣೆ ನಿನಗೆ ಬೇಡ. ಮಕ್ಕಳು ಸುಖವಾಗಿರಲಿ. ನಿನ್ನ ಮಾತಿನಿಂದ ಬುದ್ಧಿ ನನಗೆ ಈಗ ಬಂದಿದೆ. ನಾನಿನ್ನು ಹೊರಡುತ್ತೇನೆ. ನನ್ನ ಈ ಉದ್ದಟತನಕ್ಕೆ ಸರಿಯಾದ ಶಿಕ್ಷೆ ಕೊಟ್ಟೆ. ಹೀಗೆ ಹೇಳಿ ಹೊರಟರು. ಹೋಗುತ್ತಾ ಮನಸ್ಸಿನಲ್ಲಿ ಹೇಳಿಕೊಂಡರು, ನಾ ಯೋಚಿಸಿ ಬಂದ 2 ಕಾರ್ಯಗಳಲ್ಲಿ ಒಂದಾದರೂ ಕೈಗೂಡಿತು. ಇನ್ನು ಆ ಮಕ್ಕಳ ತಾಪತ್ರಯ ನನಗಿಲ್ಲ. ಶಾರದಮ್ಮ ಕೊಂಚ ಹೊತ್ತು ಹಾಗೇ ಕುಳಿತು ಯೋಚಿಸಿದರು. ಪದ್ಮಾವತಮ್ಮ ಆ ಮಕ್ಕಳ ಜೊತೆ ಇಲ್ಲಿಗೆ ಬಂದಾಗ ಚಿಕ್ಕ ಮಗು ಹೇಳಿತ್ತು, ಇನ್ಮೇಲೆ ಇಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ ಅಂತ. ಈ ಮಾತು ಸಾಂದರ್ಭಿಕವಾಗಿ ಎಷ್ಟು ನಿಜವಾಯಿತು. ಎಲ್ಲ ದೈವಲೀಲೆ ಎಂದುಕೊಂಡರು. ಅದಕ್ಕೆ ಅಲ್ವಾ ಹೆಣ್ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋದು. ಯಾರ ಹೆಣ್ಮಕ್ಳ ಹೆಣ್ಣು ಮಕ್ಕಳಿಗೆ ಒಳ್ಳೆ ಗಂಡ ಸಿಗ್ತಾನೋ ಬಿಡ್ತಾನೋ ಅದು ಅವರುಗಳ ಹಣೆ ಬರಹ. ಆದರೆ ಹೆಣ್ಮಕ್ಳನ್ನ ತಕ್ಕ ಮಟ್ಟಿಗೆ ಅವ್ರ ಕಾಲ ಮೇಲೆ ಅವರು ನಿಲ್ಲೋ ತನಕ ಆದರೂ ಓದಿಸ್ಬೇಕು. ಇಲ್ಲಾಂದರೆ ಪದ್ಮಾವತಮ್ಮನ ಸ್ಥಿತಿ ಹೆಣ್ಣುಮಕ್ಕಳಿಗೆ ಬರುತ್ತೆ. ಹಾಗಾಗಬಾರ್ದು ಅನ್ನೋದೇ ನನ್ನ ಕಳಕಳಿಯ ಪ್ರಾರ್ಥನೆ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕತೆನ ಪೂರ್ತಿ ಕೇಳಿದ್ದಕ್ಕೆ ಧನ್ಯವಾದಗಳು.